ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬುಧವಾರ ನಮಗೆ ವಿಶೇಷವಾಗಿ ಗಣಪತಿಯನ್ನು ಪೂಜಿಸುವಂಥ ದಿನ ಅಂತ ಹೇಳ್ತೀವಿ. ಈ ದಿನ ನಮಗೆ ನೋಡಿ ಗುರು ಪೌರ್ಣಮಿಗೆ ಮುಂದಿನ ದಿನ ಕೂಡ ಇರೋದ್ರಿಂದ ತುಂಬ ಶಕ್ತಿ ಅನ್ನೋದು ಈ ದಿನದಲ್ಲೂ ಕೂಡ ಇರುತ್ತೆ. ಈ ಪರಿಹಾರವನ್ನು ನೀವು ರಾತ್ರಿ ಮಾಡಿಕೊಳ್ಳೋದ್ರಿಂದ ನಮಗೆ ಬರುವಂಥ ಏನೇ ಒಂದು ಸಮಸ್ಯೆಗಳಾಗಿರಬಹುದು ಸ್ನೇಹಿತರೆ, ಮನೆಯಲ್ಲಿ ತುಂಬ ಸಮಸ್ಯೆಗಳು ಜಾಸ್ತಿ ಇದ್ದಾಗ ಅದನ್ನು ಈ ರೀತಿಯ ಪರಿಹಾರಗಳ ಮುಖಾಂತರ ನಾವು ತೀರಿಸ್ಕೊಂಡ್ರೆ ಆ ಸಮಸ್ಯೆಗಳ ಒಂದು ತೀವ್ರತೆ ಇರುತ್ತಲ್ವ, ಅದು ಬಹಳ ಕಡಿಮೆ ಆಗಿಬಿಡುತ್ತೆ. ಈ ಪರಿಹಾರಗಳನ್ನು ತುಂಬ ವಿಶೇಷವಾಗಿ ಬುಧವಾರದ ದಿನ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟೋ ಕೆಲಸಗಳು ಅಂದುಕೊಳ್ತಾ ಇರ್ತೀವಿ ನೋಡಿ, ಈ ಕೆಲಸ ನಾವು ಮಾಡಿ ಮುಗಿಸ್ಬೇಕು ಈ ಸಮಯಕ್ಕೆ ನಮಗಾದರೆ ಅದರಿಂದ ನಮಗೇನೋ ಒಂದು 4 ಕಾಸು ಬರುತ್ತೆ, ಇಲ್ಲಾಂದರೆ ಅದು ನಮಗೆ ಸೆಟ್ಲ್ ಆಗುತ್ತೆ, ಏನೋ ಒಂದು ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಆ ಸಮಸ್ಯೆಗಳಲ್ಲೇ ಜಾಸ್ತಿ ಕಷ್ಟ ಬಂದಾಗ ಈ ರೀತಿಯ ಪರಿಹಾರಗಳು ತುಂಬಾ ಸಹಾಯಕ್ಕೆ ಬರುತ್ತೆ. ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿರುವಂಥದ್ದು. ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ, ಅದು ದುಡ್ಡು ಕಾಸಿನ ಸಮಸ್ಯೆಗಳು. ಪ್ರತಿ ಬೆಳಗ್ಗೆ ಎದ್ದಾಗ ನಮಗೆ ಪ್ರಾರಂಭವಾಗುವಂಥ ಏನೇ ಒಂದು ದಿನಚರಿ ಇರಬಹುದು, ಅದು ಯಾವಾಗಲೂ ದಿನಚರಿ ಯಾವ ಥರ ಸ್ಟಾರ್ಟ್ ಆಗುತ್ತೆ ಆ ಎಲ್ಲದರಲ್ಲೂ ಕೂಡ ನಮಗೆ ದುಡ್ಡು ಅನ್ನುವ ಒಂದು ವಿಷಯ ಬಂದೇ ಬರುತ್ತೆ. ಖರ್ಚು ಮಾಡಲೇಬೇಕು. ಕೆಲವೊಂದು ಜಾಸ್ತಿ ಖರ್ಚು ಮಾಡ್ತಾ ಇರ್ತೀವಿ, ನೀರಿನ ಥರ ಅದು ಹರಿದು ಹೋಗ್ತಾ ಇದೆ, ಸಂಬಳ ಬಂದಿದ್ದೇ ಗೊತ್ತಾಗಲಿಲ್ಲ, ಈಗ ನೋಡಿದ್ರೆ ಒಂದು ಬಿಡುಗಾಸು ಕೂಡ ಇಲ್ಲ ನಮ್ಮ ಹತ್ರ ಅಂತ ಹೇಳ್ತೀವಿ ನೋಡಿ. ಕೆಲವೊಂದು ಬಾರಿ ನಮಗೆ ಎಷ್ಟು ಕಷ್ಟ ಬರುತ್ತೆ ಅಂದರೆ ಒಂದೊಂದು ರೂಪಾಯಿ ಕೂಡ ನಾವು ಹುಡುಕಾಡುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಆ ಸಮಯಕ್ಕೆ ನಮಗೆ ದುಡ್ಡು ಬೇಕೇ ಬೇಕು, ಯಾರನ್ನೂ ಕೇಳೋಕ್ಕಾಗಲ್ಲ, ಕೇಳಿದ್ರೂ ಸರಿಯಾದಂಥ ಸಮಯಕ್ಕೆ ರೆಸ್ಪಾಂಡ್ ಮಾಡಲ್ಲ, ಸಹಾಯ ಮಾಡಲ್ಲ ಅಂತ ಹೇಳ್ತೀವಲ್ವ. ಅಂತಹ ಸಮಯಗಳಲ್ಲಿ ಈ ರೀತಿಯ ಪರಿಹಾರಗಳು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ. ಯಾಕಂದರೆ ಮನೆಯಲ್ಲೇ ನಮಗೆ ಯಾವಾಗಲೂ ಸಮಸ್ಯೆಗಳು ಅನ್ನೋದು ಬರುವಂಥದ್ದು. ನಾವು ಹೊರಗಡೆ ಎಷ್ಟೇ ಓಡಾಡ್ಕೊಂಡು ಬಂದರೂ ಕೂಡ ನಮ್ಮ ಮನೆಯಲ್ಲೇ ಆ ಒಂದು ವಾತಾವರಣ ಅನ್ನೋದು ಯಾವ ರೀತಿ ಇರುತ್ತೆ ನೋಡಿ, ಅದನ್ನು ನಾವು ಸರಿಪಡಿಸ್ಕೊಂಡಾಗ ಆದಷ್ಟು ನಮಗೆ ದುಡ್ಡು ಕಾಸು ಅನ್ನೋದು ಚೆನ್ನಾಗಿ ಒದಗಿ ಬರುತ್ತೆ. ಲಕ್ಷ ಲಕ್ಷ ಕೋಟಿ ಕೋಟಿ ಒಂದೇ ಸಾರಿ ಬರುತ್ತೆ ಅಂತಲ್ಲ ಸ್ನೇಹಿತರೆ, ನಮ್ಮ ಅವಶ್ಯಕತೆಗೆ ತಕ್ಕಂತೆ ಸಮಸ್ಯೆಗಳು ಬರದೇ ಇರುವ ರೀತಿ, ಅಂದರೆ ಬಂದರೂ ಕೂಡ ಅದರ ತೀವ್ರತೆ ಬಹಳ ಕಡಿಮೆ ಆಗಿಬಿಡುತ್ತೆ. ಅವಶ್ಯಕತೆಗೆ ನಮಗೆ ಈಗ ದುಡ್ಡು ಬೇಕು ಅಂತ ಹೇಳಿದ್ರೆ ಅದು ನಮಗೆ ಒದಗಿ ಬರುತ್ತೆ. ಅಷ್ಟು ಚೆನ್ನಾಗಿ ಈ ರೀತಿಯ ಪರಿಹಾರಗಳು ವರ್ಕೌಟ್ ಆಗುತ್ತೆ. ಇದಕ್ಕೆ ಯಾವ ರೀತಿ ಬೇಕು? ಬುಧವಾರದ ದಿನ ಸುಮಾರು ಜನ ಯಾಕೆ ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅನ್ನೋದು ಕೂಡ ಒಂದು ಡೌಟ್ ಇರುತ್ತೆ. ಯಾಕಂದರೆ ಎಷ್ಟೋ ಕೆಲಸಗಳು ನಾವು ಅಂದುಕೊಂಡಂಗೆ ನಡೆಯೋದೇ ಇಲ್ಲ, ಅದರ ತದ್ವಿರುದ್ಧವಾಗಿ ನಡೀತಾ ಇರುತ್ತೆ, ಇನ್ನೂ ನಷ್ಟ ಜಾಸ್ತಿ ಆಗ್ತಾ ಇರುತ್ತೆ ನೋಡಿ. ಅಂತಹವರು ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನೆರವೇರಬೇಕು, ಯಾವುದೇ ರೀತಿಯ ವಿಘ್ನಗಳು ಬರದೆ ನಾವು ಆರಾಮಾಗಿ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಈ ಪರಿಹಾರಗಳು ಬುಧವಾರಕ್ಕೆ ಸೀಮಿತವಾಗಿಟ್ಟಿರ್ತೀವಿ. ನೀವು ಎಷ್ಟೋ ಜನ ಒಂದು ಚಿಕ್ಕದಾಗಿದ್ದರೂ ಕೂಡ ಈಗಿನ ಕಾಲದಲ್ಲಿ ಯಾರಾದರೂ ಮನೆ ಕಟ್ತಾ ಇದ್ದಾರೆ ಅಂದರೆ ಅದು ದೊಡ್ಡ ಅಚೀವ್ ಮಾಡ್ದಂಗೆ ಸ್ನೇಹಿತರೆ. ಯಾಕಂದರೆ ಎಲ್ರಿಗೂ ಕೂಡ ಮನೆ ಕಟ್ಕೊಳ್ಳೋದಕ್ಕಾಗೋದಿಲ್ಲ, ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಬಯಸಿದ್ರೂ ಕೂಡ ಅದಾಗೋದಿಲ್ಲ. ಎಷ್ಟೋ ಸಮಯಗಳಲ್ಲಿ ಈ ರೀತಿ ದೊಡ್ಡ ದೊಡ್ಡ ಕೋರಿಕೆಗಳು ಇರುತ್ತಲ್ವ, ಅದು ಸಾಧಾರಣವಾಗಿ ಮಿಡ್ಲ್ ಕ್ಲಾಸಲ್ಲಿ ಇರುವಂಥವ್ರಿಗೆ ಅದನ್ನು ನಾವು ಏನೇ ಒಂದು ಮಾಡಿಕೊಂಡ್ರೂ ಕೂಡ ಚೆನ್ನಾಗಿ ಆಗ್ತೀವಿ ಅಂತ ಕನಸ್ಕೊಂಡ್ರೂ ಕೂಡ ಆಗೋದಿಲ್ಲ. ಆ ರೀತಿ ಕಷ್ಟಗಳು ಬಂದುಬಿಡುತ್ತೆ. ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ನಮ್ಮ ದೊಡ್ಡ ದೊಡ್ಡ ಕೋರಿಕೆಗಳು ಕೂಡ ಯಾವುದೇ ರೀತಿಯಲ್ಲಿದ್ದರೂ ಅದು ನೆರವೇರುತ್ತೆ. ನೀರಿಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ. ಅದಕ್ಕೆ ಒಂದು ಗಾಜಿನ ಲೋಟವನ್ನು ತಗೊಳ್ಬೇಕಾಗುತ್ತೆ ನಾವು. ಗಾಜು ಬಂದು ನಮಗೆ ನಮ್ಮ ನೆಗೆಟಿವನ್ನು ಓಡಿಸುವಂಥ ಶಕ್ತಿ, ಕಷ್ಟಗಳನ್ನು ಕಡಿಮೆ ಮಾಡುವಂಥದ್ದು, ಪಾಸಿಟಿವ್ ವೈಬ್ಸನ್ನು ಜಾಸ್ತಿ ಮಾಡುವಂಥದ್ದು ಈ ಗಾಜಿನ ಲೋಟ. ಇನ್ನು ಅದರಲ್ಲಿ ಹಾಕುವಂಥ ನೀರಿಗೆ ತುಂಬಾ ಶಕ್ತಿ ಅನ್ನೋದು ಇರುತ್ತೆ. ನಾವು ಯಾವುದ್ರಲ್ಲ ನೀರನ್ನು ಹಾಕ್ತೀವೋ ಆ ಶೇಪ್ಗೆ ಬರುತ್ತೆ ಅದು. ಆ ಥರ ಇರಬೇಕಾದ್ರೆ ನಾವು ನೀರು ಕುಡಿಯುವಾಗ ಅಷ್ಟೇ, ನೀರನ್ನು ಎತ್ಕೊಂಡು ಪರಿಹಾರಗಳಿಗೆ ಮಾಡಿಕೊಳ್ಳುವಾಗಲೂ ಅಷ್ಟೇ ಅದರ ಶಕ್ತಿ ಜಾಸ್ತಿ ಆಗುತ್ತೆ. ನಮ್ಮ ಮನಸ್ಸಿನ ಆಲೋಚನೆಗಳು ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅದನ್ನೆಲ್ಲವೂ ಕೂಡ ಇದು ಅಬ್ಸರ್ವ್ ಮಾಡುವಂಥ ಶಕ್ತಿ ಗಾಜಿನ ಲೋಟ ಅದರಲ್ಲಿ ಹಾಕಿರುವಂಥ ನೀರಿಗೆ
ಬರುತ್ತೆ. ಅದಕ್ಕೋಸ್ಕರನೇ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಏನೇ ಒಂದು ನೀರನ್ನು ಕೈಯಲ್ಲಿ ಇಟ್ಕೊಂಡಾಗ ಅಂತ ಹೇಳುವಂಥದ್ದು. ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತಗೊಂಡು ನೀವು ಬಿಳಿ ಸಾಸಿವೆ ಅಥವಾ ನಿಮ್ಮ ಮನೆಯಲ್ಲಿ ಬಳಸುವಂಥ ಸಾಸಿವೆ ಯಾವುದಾದ್ರೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನಿಮ್ಮ ಮನೆಯಲ್ಲಿ ಏನಾದರೂ ಬಿಳಿ ಸಾಸಿವೆ ಇದೆ ಅನ್ನೋದಾದರೆ ತುಂಬಾ ಬೆಸ್ಟ್ ನೋಡಿ, ಹಾಕ್ಕೊಳ್ಳಿ. ಶತ್ರುಗಳಿದ್ದರೂ ಕೂಡ ಹಿತಶತ್ರುಗಳನ್ನು ಕೂಡ ಅದು ದೂರ ಮಾಡುತ್ತೆ. ಹಿತಶತ್ರುಗಳು ಅಂದರೆ ತುಂಬಾ ನೆಗೆಟಿವ್, ಜಾಸ್ತಿ ಕಷ್ಟ ಕೊಡ್ತಾರೆ ಅವರುಗಳು. ತುಂಬ ಚೆನ್ನಾಗಿ ಮಾತಾಡಿಕೊಂಡೆ. ಅದ್ರ ಜೊತೆ ನೀವು ಸ್ವಲ್ಪ ಒಂದು ಸ್ಪೂನ್ ಹಾಕಿದ್ರೆ ಸಾಕು. ಯಾವುದೇ ಸಾಸಿವೆ ಹಾಕ್ಕೊಳ್ಳಿ, ಬಿಳಿ ಸಾಸಿವೆ ಹಾಕಿದ್ರೆ ಪವರ್ ಜಾಸ್ತಿ ಇರುತ್ತೆ. 3 ತೊಟ್ಟು ಬಿಡಿಸಬಾರ್ದು. ಒಣಮೆಣಸನ್ನು ನೀರಲ್ಲಿ ಹಾಕಿಬಿಟ್ಟು ಯಾವಾಗಲೂ ಏನೇ ಕೈಗೆ ಎತ್ಕೊಂಡ್ರೂ ಯಾಕೋ ಕೆಲಸಗಳಾಗೋದೇ ಇಲ್ಲ ನಮಗೆ ಅಂತ ನಾವು ಅಂದ್ಕೊಳ್ತೀವಲ್ವ ಆ ಮನೆಯಲ್ಲಿ, ಅಂಥವರು ಇಷ್ಟು ಮಾಡಿಕೊಂಡು ಆ ಗಾಜಿನ ಲೋಟವನ್ನು ಕ್ಲಾಕ್ ವೈಸ್ 3 ಸಾರಿ ನಿಮ್ಮ ತಲೆ ಸುತ್ತಕೊಳ್ಬೇಕು. ಸುತ್ತಕೊಂಡು ಇದನ್ನು ನೀವೇನು ಮಾಡಬೇಕು, ತಗೊಂಡೋಗಿದ್ದೆ ಹೊರಗಡೆ ಚೆಲ್ಲಿಬಿಡಬೇಕು. ಮನೆಯಿಂದ ಹೊರಗಡೆ ಚರಂಡಿ ಇರುತ್ತಲ್ವ ಆ ಕಡೆ ಚೆಲ್ಲಿ. ತುಂಬ ಜನ ಚರಂಡಿಗಳಿಲ್ಲ ಅಂತ ಹೇಳಿದ್ರೆ ನೀವು ತುಳಿದೇ ಇರುವ ಕಡೆ ಚೆಲ್ಲಿದ್ರೆ ಸಾಕಾಗುತ್ತೆ. ಚೆಲ್ಲಿಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಂಡು ಮಾಡ್ಕೊಳ್ಳಿ. ಇನ್ನು ಮನೆ ಕಟ್ಟಬೇಕು, ನಾವು ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು. ತುಂಬ ಜನಕ್ಕೆ ಈಗ ನಾವು ಓದಿಸ್ತಾ ಇದ್ದೀವಿ ಅಂದರೆ ಅವ್ರಿಗೆ ಅಡ್ಮಿಷನ್ಗಳೇ ಜಾಸ್ತಿ ಇರುತ್ತೆ. ಇನ್ನು ಅವರು ಯಾವ ಕಾಂಬಿನೇಷನ್ ತಗೊಳ್ಬೇಕು, ಯಾವುದು ತಗೊಂಡ್ರೆ ಅವ್ರಿಗೆ ಒಂದು ಸ್ಟ್ಯಾಂಡಾಗಿ ನಿಂತ್ಕೊತಾರೆ, ಈ ರೀತಿ ತುಂಬ ಹಲವಾರು ಪರೀಕ್ಷೆಗಳು ಮಕ್ಕಳಿಗೂ ಕೂಡ ಪೇರೆಂಟ್ಸ್ಗೂ ಕೂಡ. ನಮಗೊಂದು ಸ್ಪಷ್ಟತೆ ಬೇಕು, ಅದರಲ್ಲಿ ಅವರು ಮುಂದುವರಿಸ್ಕೊಂಡು ಹೋಗಬೇಕು, ಅಚೀವ್ ಮಾಡಬೇಕು ಅದರಲ್ಲಿ ಅಂತ ನಾವು ಬಯಸ್ತೀವಿ. ಯಾವುದೇ ವಿಚಾರ ಆಗಿರಬಹುದು, ಮನೆ ಕಟ್ಟೋದು, ಆರೋಗ್ಯ ಸಮಸ್ಯೆ ಅಥವಾ ಸಾಲದ ಸಮಸ್ಯೆ, ದುಡ್ಡು ತುಂಬಾ ಕಷ್ಟಪಡ್ತಾ ಇದ್ದೀವಪ್ಪ, ಯಾಕೋ ದುಡ್ಡೇ ಹುಟ್ತಾ ಇಲ್ಲ ನಮಗೆ ಅಂತ ಎಷ್ಟು ಬೈಕೊಳ್ತೀವಿ ನೋಡಿ ನಮ್ಗೆ ನಾವೇ. ಅಂಥವರು ಸ್ನೇಹಿತರೆ ಒಂದು 1/2 hour ನೀವು ಆ ಒಂದು ಹೆಸರು ಕಾಳನ್ನು ನೀರಲ್ಲಿ ನೆನೆಸಿಬಿಟ್ಟು ಅದನ್ನು ಪಕ್ಷಿಗಳಿಗೆ ಸ್ವಲ್ಪ ಆಫರ್ ಮಾಡಿ. ಈ ಥರ ಮಾಡ್ತಾ ಬಂದಾಗ ಬುಧವಾರದ ದಿನಗಳಲ್ಲಿ ಬೆಸ್ಟ್ ಅಂದರೆ ಬೆಸ್ಟ್. ಯಾಕಂದರೆ ಗಣಪತಿಗೆ ನಾವು ಹೆಸರು ಕಾಳನ್ನು ಸಮರ್ಪಿಸ್ತೀವಲ್ವ, ಆ ತಂದೆ ಅನುಗ್ರಹ ಪೂರ್ತಿಯಾಗಿ ನಮಗೆ ಸಿಗುತ್ತೆ. ಈ ರೀತಿ ನಾವು ಪಕ್ಷಿಗಳಿಗೆ, ಇರುವೆಗಳು ಏನೇ ತಿನ್ನಲಿ ಪ್ರಕೃತಿಯಲ್ಲಿ ಅದು ಆಫರ್ ಮಾಡಿದಾಗ ಅದರ ಆಶೀರ್ವಾದ ಅನ್ನೋದು ನಮಗೆ ತಪ್ಪದೇ ಸಿಗುತ್ತೆ. ನಮಗೆ ಏನೇ ಒಂದು ಅಡೆತಡೆಗಳಿದ್ದರೂ ಕೂಡ ಅಭಿವೃದ್ಧಿಯ ದಾರಿಯಲ್ಲಿ ಅದೆಲ್ಲವೂ ಕೂಡ ಸ್ಟಕ್ ಆಗಿಬಿಟ್ಟಿದೆ ಅಂತ ಹೇಳ್ತೀವಿ ನೋಡಿ, ರಿಲೀಸ್ ಆಗುತ್ತೆ. ಆರಾಮಾಗಿ ನಾವು ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಮಗೆ 4 ಕಡೆಯಿಂದ ದುಡ್ಡಿನ ಆಕರ್ಷಣೆ ಅನ್ನೋದಾಗುತ್ತೆ. ಇಷ್ಟು ಸುಲಭವಾಗಿ ಮಾಡಿಕೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಧನ್ಯವಾದಗಳು.